ಹೇಳಿ ಸರ್, ಯಾವ ಕಾರಣಕ್ಕಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀರಿ? ಬರುವಂಥ ಜುಲೈ 9ನೇ ತಾರೀಕಿಗೆ ಈ ಕೇಂದ್ರ ಸರ್ಕಾರ ತರುವಂತಹ ಕಾರ್ಮಿಕ ಕಾನೂನುಗಳನ್ನು ಏನು ಮಾರಕವಾದಂಥ ಕಾನೂನುಗಳನ್ನು ತರಾಕ್ತಾರೆ, ಅದನ್ನು ವಿರೋಧಿಸಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ನಮ್ಮ ಕೇಂದ್ರ ಸಮಿತಿಯವರು ಕರೆ ಕೊಟ್ಟಿದ್ದರ ಭಾಗವಾಗಿ ಇಡೀ ಭಾರತ ದೇಶಾದ್ಯಂತ ಜುಲೈ 9ನೇ ತಾರೀಕಿಗೆ ಎಲ್ಲ ಕಡೆಯೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಚಳವಳಿಯನ್ನು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ರಾಜ್ಯದಲ್ಲಿಯೂ ಸಹ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಈ ಕಾರ್ಮಿಕ ಕಾನೂನುಗಳನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ರಸ್ತಾ ರೋಕೋ, ಜೈಲು ಬರೋ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇವೆ. ಮತ್ತು ಅದರ ಭಾಗವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿವಿ. ಎಲ್ಲ ಕಾರ್ಮಿಕರಿಗೆ ತಿಳಿಸಿ ಹೇಳಿವಿ, ನಿಮ್ಮ ತಾಲೂಕುಗಳಲ್ಲಿ ನೀವು ತೀವ್ರವಾದಂಥ ಈ ಒಂದು ಹೋರಾಟವನ್ನು ನಡೆಸಬೇಕು ಅಂಥೇಳಿ ಹೇಳಿದ್ದೆ. ಏನು ಕಾರ್ಮಿಕ ಕಾನೂನುಗಳು ಏನು ತಿದ್ದುಪಡಿಯಾಗಿದ್ದಾವೆ ಅಂಥೇಳಿ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶ್ರಮಮೇವ ಜಯತೆ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಬಂದಿರುವಂಥ ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಇವತ್ತು ಬಂಡವಾಳಶಾಹಿಗಳ ಜೇಬು ತುಂಬುವಂಥ ಒಂದು ಕೆಲಸ ಮಾಡ್ತಾ ಇದೆ. ಇದು ಕಾರ್ಮಿಕ ವಿರೋಧಿ ನೀತಿ ಅನ್ನುವಂಥದ್ದು ನಾವು ಖಂಡನೀಯ ಮಾಡ್ತೀವಿ. ಏನು ತಿದ್ದುಪಡಿ ಮಾಡ್ಯಾರ ಅಂತಂದರೆ, ಒಂದು ಚೌಕಾಶಿ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ಯಾರ. ಈಗಾಗಲೇ ನಾವು ಸಂಘಟನೆಯನ್ನು ಕಟ್ಕೊಂಡು ಹೋರಾಟ ಮಾಡಿ ಕಾರ್ಮಿಕರ ಸಮಸ್ಯೆಗಳಿದ್ದು ಅಂತಂದರೆ ಮಾಲೀಕರ ಹತ್ರ, ಅಧಿಕಾರಿಗಳ ಹತ್ರ ನಾವೇ ಹೋಗಿ ಮಾತಾಡಿ ಅದನ್ನು ಬಗೆಹರಿಸುವಂಥ ಒಂದು ಕೆಲಸ ಮಾಡ್ತಿದ್ವಿ. ಆದರೆ ಈ ಚೌಕಾಶಿ ಕಾಯ್ದೆ ಒಳಗೆ ಬದಲಾವಣೆ ಮಾಡಿ ಯಾರು ಕಾರ್ಮಿಕರು ಇರ್ತಾರೆ ಅವರೇ ಅಧಿಕಾರಿಗಳ ಹತ್ರ ಬಂದು ಮಾತುಕತೆ ಮಾಡಬೇಕು, ಮುಖಂಡರು ಬರಬಾರ್ದು ಅನ್ನುವಂಥ ಒಂದು ತಿದ್ದುಪಡಿಯನ್ನು ತರಾಕತ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ರೀತಿ ಚೌಕಾಶಿ ಕಾಯ್ದೆ ತಿದ್ದುಪಡಿ ಯಾಕೆ ಮಾಡಾಕ್ತಾರೆ ಅಂತಂದ್ರೆ, ಮುಂದೆ ಈ ಹೋರಾಟದ ಹಕ್ಕನ್ನು ಕಸಗೊಳ್ಳಿಕ್ಕೆ ನಮ್ಮ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇವೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಒಂದು ಫ್ಯಾಕ್ಟ್ರಿಯಲ್ಲಿ 11 ಜನ ಇದ್ದರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಮೊದಲು ಲಾಗೂ ಆಗ್ತಿದ್ದು, ಈಗ ಅದನ್ನು ತೆಗೆದು ಹಾಕಿ 33 ಜನ ಇರಬೇಕನ್ನುವಂಥ ಒಂದು ಕಾಯ್ದೆಯನ್ನು ತೆಗೆದಾರೆ. ಆಮೇಲೆ ಒಂದು ಫ್ಯಾಕ್ಟ್ರಿಯಲ್ಲಿ ಲೇ ಆಫ್ ಮಾಡಲಿ ಅಥವಾ ಕ್ಲೋಸ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತಂದರೆ ಅಲ್ಲಿ ಏನೈತಿ, ಸರ್ಕಾರದ ಒಂದು ಪರ್ಮಿಷನ್ ತೊಗೊಂಡು ಬಂದ್ ಮಾಡ್ಬೇಕಂತೇಳಿ ಈಗಾಗಲೇ ಇರುವಂಥ ಕಾಯ್ದೆ ಇತ್ತು. ಅದನ್ನು ತಿದ್ದುಪಡಿ ಮಾಡಿ 100 ಬದಲಿ 300 ಜನ ಇರಬೇಕು ಅನ್ನುವಂಥದ್ದು. ಈ ರೀತಿ ಏನೈತಿ, ಕನಿಷ್ಠ ಕೂಲಿ ಕಾಯ್ದೆಯಲ್ಲಿ ಆಗಲಿ ಅಥವಾ DA ಕೊಡುವಂಥ ಒಂದು ಕಾಯ್ದೆಯಲ್ಲಾಗಲಿ, ಬೋನಸ್ ಕಾಯ್ದೆ ಆಗಲಿ, ಗ್ರ್ಯಾಚ್ಯುಟಿ ಕಾಯ್ದೆ ಆಗಲಿ, ಎಲ್ಲ ಕಾಯ್ದೆಗಳಲ್ಲಿ ಇವತ್ತು ತಿದ್ದುಪಡಿ ಮಾಡಿ ಇವತ್ತು ಕಾರ್ಮಿಕರನ್ನು ಅಧೋಗತಿಗೆ ತಂದು ಈ ದೇಶದ ಮತ್ತು ವಿದೇಶಿ ಕಂಪನಿಯ ಎಲ್ಲ ಬಂಡವಾಳಶಾಹಿಗಳಿಗೆ ಸಹಾಯ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಕೇರಳ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಈ 3-4 ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಗಳಲ್ಲಿ ನಿಮ್ಮ ಕಾನೂನುಗಳನ್ನು ನಾವು ಜಾರಿ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಹೇಳಿಬಿಟ್ಟಾರ. ಆದರೆ ನಮ್ಮ ಮುಖ್ಯಮಂತ್ರಿನೂ ಮಾಡೋದಿಲ್ಲ ಅಂತಿತ್ತು. ಆದರೆ ಅವ್ರ ಮೇಲೆ ಒತ್ತಾಯ ಹೇರಿ ಇವತ್ತು ಪ್ರತಿಯೊಂದು ರಾಜ್ಯಕ್ಕೆ ನ್ಯೂಡಲ್ ಆಫೀಸರನ್ನು ಕಳ್ಸಾಕ್ತಾರೆ ಕೇಂದ್ರ ಸರ್ಕಾರದವರು. ಇಲ್ಲಿ ಒಬ್ಬರು ನ್ಯೂಡಲ್ ಆಫೀಸರ್ ಬಂದು ಇಲ್ಲಿ ಎಲ್ಲ ಲೇಬರ್ ಕಮಿಷನರ್ಗಳಿಗೆ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಗೆ, ಡೆಪ್ಟಿ ಲೇಬರ್ ಕಮಿಷನರ್ಗೆ ಮತ್ತು ಲೇಬರ್ ಮಿನಿಸ್ಟರ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಇಟ್ಕೊಂಡು ಸಭೆಗಳನ್ನು ಮಾಡಿ ಇದನ್ನು ಜಾರಿ ಮಾಡಿರಿ ಅನ್ನುವಂಥ ಒಂದು ಒತ್ತಾಯ ಮಾಡಾಕ್ತಾರೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು 14 ತಾಸು ಕೆಲಸ ತಗೋತೀವಿ ಅನ್ನುವಂಥ ಒಂದು ಘೋಷಣೆ ಮಾಡಿದರು. ನಾವು ತೀವ್ರವಾಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಈಗ 10 ತಾಸು ಕೆಲಸ ತಗೋತೀವಿ ಅನ್ನಾಕ್ತಾರೆ. ಇದು ಕಾರ್ಮಿಕ ವಿರೋಧಿ ಐತಿ. ನಮ್ಮ ಮುಖ್ಯಮಂತ್ರಿನೂ ಸಹ ಏನೈತಿ, ಈ ಒಂದು ಕೇಂದ್ರ ಸರ್ಕಾರದ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬಾರ್ದನ್ನುವಂಥ ನಿಟ್ಟಿನಲ್ಲಿ ಬರುವಂಥ ಜುಲೈ 9ನೇ ತಾರೀಕಿಗೆ ಎಲ್ಲ ಬೆಳಗಾಂ ಜಿಲ್ಲೆಯ ಅಂಗನವಾಡಿ ನೌಕರರು, ಬಿಸಿ ಊಟದ ನೌಕರರು, ಪಂಚಾಯಿತಿ ನೌಕರರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥವರು, ವಿವಿಧ ರಂಗಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ನಿಮ್ಮ ಕೆಲಸ ಬಂದ್ ಮಾಡಿ ಇವತ್ತು ಹಾದಿಯಲ್ಲಿ ಕುಂತು ರಸ್ತಾ ರೋಕೋ ಕಾರ್ಯಕ್ರಮ ಮಾಡಬೇಕು, ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಮಾಡಿ ಈ ಜನಪ್ರಿಯ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಿಗೂ ಈ ಗೋಷ್ಠಿ ಮೂಲಕ ನಾನು ವಿನಂತಿ ಮಾಡ್ಕೊಳಕತ್ತೀನಿ. ರಾಮದುರ್ಗದಲ್ಲಿಯೂ ಸಹ ಇವತ್ತು ತಹಶೀಲ್ದಾರ್ ಕಚೇರಿ ಹತ್ತಿರ ಇರುವಂಥ ರೋಡನ್ನು ಬಂದ್ ಮಾಡಿ, ಗಾಡಿಗಳನ್ನು ಹೋಗಲಾರದಂತೆ ಬಂದ್ ಮಾಡಿ ನಾವು ತೀವ್ರವಾದಂಥ ಚಳವಳಿ ಮಾಡ್ತೀವಿ. ಆದ್ದರಿಂದ ಇನ್ನೊಮ್ಮೆ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಜಿಲ್ಲೆಯ ಎಲ್ಲ ಕಾರ್ಮಿಕರಿಗೆ ನಿಮ್ಮ ತಾಲೂಕುಗಳಲ್ಲಿ ಬರುವ ಜುಲೈ 9ನೇ ತಾರೀಕಿಗೆ ಈ ಜನಪ್ರಿಯವಾದಂಥ ಹೋರಾಟವನ್ನು ಯಶಸ್ವಿ ಮಾಡಿದರೆ ಮಾತ್ರ ನಮಗೆ ಭವಿಷ್ಯ ಐತಿ, ಇಲ್ಲಾಂದ್ರೆ ನಮಗೆ ಭವಿಷ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ನೀವು ತಿಳ್ಕೋಬೇಕು. ಚಳವಳಿಯನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ.